ಹಲೋ ಜೂನಿಯರ್ಸ್, ವೆಲ್ಕಮ್ ಟು ಲರ್ನ್ ವಿತ್ ವೇದ. ಇವತ್ತು 8th ಸ್ಟ್ಯಾಂಡರ್ಡ್ನ ಮೊದಲನೇ ಲೆಸನ್ ಎ ಡೇ ಇನ್ ಆಶ್ರಮ್ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಸೆಷನಲ್ಲಿ ಕ್ವಶನ್ ಆನ್ಸರ್ಸ್ ಕೂಡ ನಾನು ಕವರ್ ಮಾಡ್ತಾ ಇದ್ದೀನಿ. ಸೊ PDF ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಬನ್ನಿ ಲೆಸನ್ ಕಡೆ ನೋಡೋಣ. ಸೊ ಲೆಸನಲ್ಲಿ ಹೋಗೋಕ್ಕಿಂತ ಮುಂಚೆ ಆಥರ್ ಬಗ್ಗೆ ತಿಳ್ಕೊಳ್ಳೋಣ. ಆಥರ್ ಯಾರು ಅಂದರೆ CF ಆ್ಯಂಡ್ರ್ಯೂಸ್, ಚಾರ್ಲ್ಸ್ ಫ್ರೀರ್ ಆ್ಯಂಡ್ರ್ಯೂಸ್ ಇವ್ರ ಫುಲ್ ಹೆಸರು. ಆ್ಯಂಡ್ ವಾಸ್ ಆನ್ ಇಂಗ್ಲೀಷ್ ಪ್ರೀಸ್ಟ್. ಸೊ ಇಂಗ್ಲೀಷ್ ಪ್ರೀಸ್ಟ್ ಅಂದರೆ ಇವರು ಒಂದು ಚರ್ಚ್ ಒಳಗಡೆ ಒಂದು ಪ್ರೀಸ್ಟ್ ಥರ ಕೆಲಸ ಮಾಡಿದ್ದಾರೆ. ಪ್ರೀಸ್ಟ್ ಅಂದರೆ ಏನು ಅಂತ ಕೇಳ್ತೀರಾ? ಸೊ ಪ್ರೀಸ್ಟ್ ಅಂದರೆ ಟೆಂಪಲಲ್ಲಿ ಇವಾಗ ನಮ್ಗೆ ಹೆಂಗೆ ಪೂಜಾರಿ ಇರ್ತಾರೋ, ಸೊ ಚರ್ಚಲ್ಲಿ ಒಂದು ದೇವ್ರಿಗೆ ಸೇವೆ ಮಾಡೋದು, ಜೀಸಸ್ಗೆ ಸೇವೆ ಮಾಡೋರನ್ನ ನಾವು ಪ್ರೀಸ್ಟ್ ಅಂತ ಕರಿತೀವಿ. ಸೊ ಹಿ ವಾಸ್ ಆನ್ ಎಡ್ಯುಕೇಟರ್ ಆ್ಯಂಡ್ ಇಂಡಿಯನ್ ಫ್ರೀಡಮ್ ಫೈಟರ್. ಸೊ ಇವ್ರು ಇಂಡಿಯನ್ ಫ್ರೀಡಮ್ ಫೈಟರ್ ಆಗಿ ಮತ್ತು ಎಡ್ಯುಕೇಟರ್ ಥರ ಕೆಲಸ ಮಾಡಿದ್ದಾರೆ. ಮತ್ತು ಹಿ ಬಿಕೇಮ್ ಮಹಾತ್ಮ ಗಾಂಧೀಸ್ ಕ್ಲೋಸೆಸ್ಟ್ ಫ್ರೆಂಡ್ ಆ್ಯಂಡ್ ಅಸೋಸಿಯೇಟ್. ಸೊ ಇವರು ಮಹಾತ್ಮ ಗಾಂಧಿಗೆ ತುಂಬ ಕ್ಲೋಸ್ ಫ್ರೆಂಡ್ ಆ್ಯಂಡ್ ಇವರು ಮಹಾತ್ಮ ಗಾಂಧಿಯವರ ಅಸೋಸಿಯೇಟ್ ಅಂದರೆ ಪಾರ್ಟ್ನರ್. ಬರ್ಕೊತಾ ಇರಿ ಇನ್ ಟೆಕ್ಸ್ಟ್ ಬುಕ್. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ಕೊತಾ ಹೋಗ್ತಾ ಇರಿ. ಸೊ ಆ್ಯಂಡ್ರ್ಯೂಸ್ ರಿವೀಲ್ಸ್ ಹಿಸ್ ಎಕ್ಸ್ಪೀರಿಯನ್ಸ್ ವೈಲ್ ಹಿ ಸ್ಟೇಡ್ ಇನ್ ದಿ ಆಶ್ರಮ್. ಶಾಂತಿನಿಕೇತನ್ ವಾಸ್ ಫೌಂಡೆಡ್ ಬೈ ರವೀಂದ್ರನಾಥ್ ಟ್ಯಾಗೋರ್. ಇಟ್ ಈಸ್ ಅ ಸ್ಕೂಲ್ ವಿತ್ ಅ ಡಿಫ್ರೆನ್ಸ್ ವೇರ್ ಸ್ಟೂಡೆಂಟ್ಸ್ ಲರ್ನ್ ವಿತ್ ಗ್ರೇಟ್ ಜಾಯ್. ಸೊ ಅವರು ಆ್ಯಂಡ್ರ್ಯೂಸ್ ಏನು ಹೇಳ್ತಾರೆ ಇದರಲ್ಲಿ ಅಂದರೆ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ಆಶ್ರಮ್ ಒಳಗಡೆ ಇರುವಂಥ ಎಕ್ಸ್ಪೀರಿಯನ್ಸ್, ಅವರೇನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ರು, ಅವ್ರೇನು ನೋಡಿದ್ರು ಅನ್ನೋದು ಹೇಳ್ತಾರೆ. ಶಾಂತಿನಿಕೇತನ್ ವಾಸ್ ಫೌಂಡೆಡ್ ಬೈ ರವೀಂದ್ರನಾಥ್ ಟ್ಯಾಗೋರ್. ವೆರಿ ಇಂಪಾರ್ಟೆಂಟ್ 1 mark ಕ್ವಶನ್. ಆ್ಯಂಡ್ ಇಟ್ ಈಸ್ ಅ ಸ್ಕೂಲ್ ವಿತ್ ಡಿಫ್ರೆನ್ಸ್ ವೇರ್ ಸ್ಟೂಡೆಂಟ್ಸ್ ಲರ್ನ್ ವಿತ್ ಗ್ರೇಟ್ ಜಾಯ್. ಸೊ ಈ ಸ್ಕೂಲನ್ನು ತುಂಬ ಡಿಫ್ರೆಂಟು ಬೇರೆ ಸ್ಕೂಲ್ಸ್ಗಿನ. ಆ್ಯಂಡ್ ಇಲ್ಲಿ ಸ್ಟೂಡೆಂಟ್ಸ್ ತುಂಬ ಎಂತೂಸಿಯಾಸ್ಟಿಕ್ಕಾಗಿ ಕಲಿತಾರೆ. ಆ್ಯಂಡ್ ಶಾರ್ಟ್ ಸಮರಿ ನಾನು ಕೊಟ್ಟಿರೋದಿದು. ಸೊ ಸಮರಿ ಮತ್ತು ಆಥರ್ ಬಗ್ಗೆ ನಿಮ್ಗೆ ಕೇಳಲ್ಲ. ಆಥರ್ ಬಗ್ಗೆ ತಿಳ್ಕೊಂಡಿದ್ರೆ ಏನು ಅಂದರೆ ಕ್ವಶನ್ ಆನ್ಸರ್ ಬರೀತಾ ಇರೋವಾಗ, ಆನ್ಸರ್ ಬರೀತಾ ಇರೋವಾಗ ಒಂದು ಪ್ರೆಸೆಂಟೇಷನ್ ಟೆಕ್ನಿಕ್ ಈ ಲೆಸನ್ನಿಂದ ಮತ್ತು ಈ ಆಥರ್ ಬರೆದಿರೋದು ಅಂತ ಬರೆದ್ರೆ ಒಂದು ಪ್ರೆಸೆಂಟೇಷನ್ ಅನ್ನೋದು ಚೆನ್ನಾಗಿರುತ್ತೆ ಆನ್ಸರ್ ಆವಾಗ. ಸೊ ಶಾರ್ಟ್ ಸಮರಿ ಏನಕ್ಕೆ ಅಂದರೆ ನೀವು ಎಕ್ಸಾಮ್ಗಿನ ಹೋಗೋಕ್ಕಿಂತ ಮುಂಚೆ ಜಸ್ಟ್ ಶಾರ್ಟ್ ಸಮರಿ ಸ್ವಲ್ಪ ಓದ್ಕೊಂಡಿದ್ರೆ ಮೇನ್ ಪಾಯಿಂಟ್ಸ್ ಕವರ್ ಆಗಿರುತ್ತೆ. ಸೊ ನೀವು ಅಕಸ್ಮಾತ್ ನಿಮ್ಗೆ ಸ್ಟೋರಿ ಗೊತ್ತಿಲ್ಲ, ಮರ್ತೋಗಿದ್ದೀರಾ ಅಂದರೆ ರೀಕಾಲ್ ಮಾಡ್ಕೊಳಕ್ಕೆ ಶಾರ್ಟ್ ಸಮರಿ ಉಪಯೋಗ ಆಗುತ್ತೆ. ಸೊ ಬನ್ನಿ ನೋಡೋಣ. ಎ ಡೇ ಇನ್ ಆಶ್ರಮ್ ಡಿಸ್ಕ್ರೈಬ್ಸ್ ದಿ ಡೈಲಿ ಲೈಫ್ ಆಫ್ ಸ್ಟೂಡೆಂಟ್ಸ್ ಇನ್ ಶಾಂತಿನಿಕೇತನ್ ಆಶ್ರಮ್. ಸೊ ಎಸ್, ಸೊ ಶಾಂತಿನಿಕೇತನ್ ಆಶ್ರಮಲ್ಲಿ ಏನು ಡೈಲಿ ಲೈಫ್ ಆಫ್ ಸ್ಟೂಡೆಂಟ್ಸ್ ಇದೆ ಅದನ್ನು ನೋಡ್ತೀವಿ. ಫೌಂಡೆಡ್ ಬೈ ರವೀಂದ್ರನಾಥ್ ಟ್ಯಾಗೋರ್. 1 mark ಕ್ವಶನ್ ಮತ್ತೆ ಹೈಲೈಟ್ ಮಾಡ್ತಾ ಇದ್ದೀನಿ, ಆಯಿತಾ? ಸೊ 1 mark ಕ್ವಶನ್. CF ಆ್ಯಂಡ್ರ್ಯೂಸ್ ಎಕ್ಸ್ಪ್ಲೈನ್ ದಿ ಬ್ಯೂಟಿ ಆ್ಯಂಡ್ ಡಿಸಿಪ್ಲಿನ್ ಪ್ರೇಯರ್ ಓಪನ್ ಏರ್ ಕ್ಲಾಸಸ್. ಸೊ ಅವ್ರೇನು ಹೇಳ್ತಾರೆ, CF ಆ್ಯಂಡ್ರ್ಯೂಸ್ ಅವರು ಶಾಂತಿನಿಕೇತನಲ್ಲಿರೋ ಬ್ಯೂಟಿ ಬಗ್ಗೆ ಹೇಳ್ತಾರೆ, ಮಕ್ಕಳಲ್ಲಿರೋ ಡಿಸಿಪ್ಲಿನು ಮತ್ತು ಪ್ರೇಯರು, ಓಪನ್ ಏರ್ ಕ್ಲಾಸಸ್. ಓಪನ್ ಏರ್ ಕ್ಲಾಸಸ್ ಅಂದರೆ ಏನು? ಓಪನ್ ಏರ್ ಕ್ಲಾಸಸ್ ಅಂದರೆ ಮರದ ಕೆಳಗಡೆ ಕೂತ್ಕೊಂಡು ಏನು ಕ್ಲಾಸ್ ರೂಮ್ ಇಲ್ದಿರ ಓಪನ್ ಸಿಸ್ಟಮಲ್ಲಿ ಓದೋದು. ಸೊ ಮೆಡಿಟೇಷನ್, ಹ್ಯಾಂಡ್ ವರ್ಕ್, ಗೇಮ್ಸ್ ಆ್ಯಂಡ್ ಜಾಯ್ಫುಲ್. ಸೊ ಗೇಮ್ಸ್ ಆ್ಯಂಡ್ ಸ್ಪೋರ್ಟ್ಸಲ್ಲಿ ಶಾಂತಿನಿಕೇತನ್ ಮಕ್ಕಳು ತುಂಬ ಫೇಮಸ್, ಎಸ್ಪೆಷಲಿ ಫುಟ್ಬಾಲ್. ಮತ್ತೆ ಬರುತ್ತೆ ಈ ಪಾಯಿಂಟು, ನಾನು ಡಿಸ್ಕಸ್ ಮಾಡ್ತೀನಿ. ಅಟ್ಮಾಸ್ಫಿಯರ್ ಆಫ್ ದಿ ಆಶ್ರಮ್. ಸೊ ಜಾಯ್ಫುಲ್ ಅಟ್ಮಾಸ್ಫಿಯರ್ ಆಫ್ ದಿ ಆಶ್ರಮ್. ಹೆಂಗೆ ಜಾಯ್ಫುಲ್ಲಾಗೆ ಒಂಥರ ಪೀಸ್ಫುಲ್, ಒಂದು ಖುಷಿಯಾಗಿರೋ ಅಂಥ ಒಂದು ಎನ್ವಿರಾನ್ಮೆಂಟಲ್ಲಿರುತ್ತೆ. ದಿ ಲೆಸನ್ ಶೋಸ್ ಹೌ ಸ್ಟೂಡೆಂಟ್ಸ್ ಲರ್ನ್ ಹ್ಯಾಪಿಲಿ ಇನ್ ದಿ ನೇಚರ್ ವಿತ್ ಫ್ರೀಡಮ್ ಆ್ಯಂಡ್ ವ್ಯಾಲ್ಯೂಸ್. ಸೊ ಈ ಲೆಸನ್ ಅನ್ನೋದು ಏನು ನೋಡ್ತೀವಿ ಅಂದರೆ ಸ್ಟೂಡೆಂಟ್ಸ್ ಹೆಂಗೆ ಹ್ಯಾಪಿಯಾಗೆ ನೇಚರ್ ಒಳಗಡೆ ಫ್ರೀಡಮ್ ಆ್ಯಂಡ್ ವ್ಯಾಲ್ಯೂಸ್ ಬಗ್ಗೆ ಕಲಿತಾರೆ ಅನ್ನೋದು. ಯಾಕೆ ಈ ಲೆಸನ್ ಓದಬೇಕಣ್ಣ ನಾವು ಅಂತ ಕೇಳ್ತೀರಲ್ವಾ? ಸೊ ಟು ಅಂಡರ್ಸ್ಟ್ಯಾಂಡ್ ದಿ ಪೀಸ್ಫುಲ್ ಆ್ಯಂಡ್ ಡಿಸಿಪ್ಲಿನ್ ಲೈಫ್ ಇನ್ ದಿ ಶಾಂತಿನಿಕೇತನ್ ಆಶ್ರಮ್ ಮತ್ತು ಟು ಲರ್ನ್ ರವೀಂದ್ರನಾಥ್ ಟ್ಯಾಗೋರ್ಸ್ ಯೂನಿಕ್ ಮೆಥಡ್ ಆಫ್ ಎಜುಕೇಷನ್. ಸೊ ಇಲ್ಲಿ ನಾವೇನು ನೋಡ್ತೀವಿ, ಪೀಸ್ಫುಲ್ ಆ್ಯಂಡ್ ಡಿಸಿಪ್ಲಿನ್ ಲೈಫು ಹೆಂಗೆ ಶಾಂತಿನಿಕೇತನ್ ಆಶ್ರಮಲ್ಲಿ ಮಕ್ಕಳಿದ್ದಾರೆ ಅನ್ನೋದು ನೋಡ್ತೀವಿ. ಪೀಸ್ಫುಲ್ ಆ್ಯಂಡ್ ಡಿಸಿಪ್ಲಿನ್ ಲೈಫಾಗಿ ಹೆಂಗೆ ನಡ್ಸ್ಕೊತಾ ಹೋಗ್ತಾ ಇದ್ದಾರೆ. ಮತ್ತು ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದು ಎಜುಕೇಷನ್ ಯಾವ ಥರ ಇದೆ ಅದನ್ನು ನೋಡ್ತೀವಿ. ಮತ್ತು ಟು ನೋ ದಿ ಇಂಪಾರ್ಟೆನ್ಸ್ ಆಫ್ ಸಿಂಪ್ಲಿಸಿಟಿ, ನೇಚರ್, ಪ್ರೇಯರ್, ವರ್ಕ್ ಆ್ಯಂಡ್ ಫ್ರೀಡಮ್ ಇನ್ ಸ್ಟೂಡೆಂಟ್ ಲೈಫ್. ಸೊ ಟು ಡೆವಲಪ್ ವ್ಯಾಲ್ಯೂಸ್ ಲೈಕ್ ಸೆಲ್ಫ್ ಡಿಸಿಪ್ಲಿನ್, ರೆಸ್ಪೆಕ್ಟ್, ಯೂನಿಟಿ ಆ್ಯಂಡ್ ಜಾಯ್ಫುಲ್ ಲರ್ನಿಂಗ್. ಸೊ ಆವಾಗನೇ ಇದ್ರ ಬಗ್ಗೆ ಹೇಳಿದೆ, ಟು ನೋ ದಿ ಇಂಪಾರ್ಟೆನ್ಸ್ ಆಫ್ ಸಿಂಪ್ಲಿಸಿಟಿದು ಇಂಪಾರ್ಟೆನ್ಸ್ ಏನಿದೆ, ನೇಚರ್ದು ಇಂಪಾರ್ಟೆನ್ಸ್ ಏನಿದೆ, ಪ್ರೇಯರ್ ಅವ್ರು ಮಾಡೋ ಪ್ರೇಯರ್ ಇದರಲ್ಲಿ ಏನು ಇಂಪಾರ್ಟೆನ್ಸ್ ಅವ್ರು ತೋರಿಸೋ, ವರ್ಕ್ ಇಂಪಾರ್ಟೆನ್ಸ್ ಏನು, ಫ್ರೀಡಮ್ ಇನ್ ಸ್ಟೂಡೆಂಟ್ ಲೈಫ್ ಏನು ಯಾಕೆ ಇಂಪಾರ್ಟೆಂಟ್ ಅನ್ನೋದು ನೋಡ್ತೀವಿ. ಆ್ಯಂಡ್
ಟು ಡೆವಲಪ್ ವ್ಯಾಲ್ಯೂಸ್ ಲೈಕ್ ಸೆಲ್ಫ್ ಡಿಸಿಪ್ಲಿನ್. ಸೊ ನಮ್ಮೊಳಗಡೆ ಒಂದು ಸೆಲ್ಫ್ ಡಿಸಿಪ್ಲಿನ್ ವ್ಯಾಲ್ಯೂ ಅನ್ನೋದು ಬಂದರೆ ಯಾವುದೇ ವರ್ಕ್ ಮಾಡೋದು ತುಂಬ ಈಸಿ ಇರುತ್ತೆ. ಮತ್ತು ರೆಸ್ಪೆಕ್ಟ್, ಬೇರೆಯವ್ರಿಗೆ ರೆಸ್ಪೆಕ್ಟ್ ಹೇಗೆ ಕೊಡಬೇಕು, ನಮ್ಮ ಜೊತೆ ಅವರೇ ಇರ್ಬೋದು, ನಮಗಿನ ಚಿಕ್ಕವ್ರು ಇರ್ಬೋದು, ನಮಗಿನ ದೊಡ್ಡವ್ರು ಇರ್ಬೋದು, ಎಲ್ಲರಿಗೂ ರೆಸ್ಪೆಕ್ಟ್ ಅನ್ನೋದು ಕೊಡಲೇಬೇಕು. ಆ್ಯಂಡ್ ಯೂನಿಟಿ, ಸೊ ನಾವು ಯಾವುದೇನೋ ಒಂದು ಕಮ್ಯುನಿಟಿ ಮಾಡಿದ್ದೀವಿ ಅಂದರೆ, ಇಲ್ಲಾಂದರೆ ನಮ್ಮದೊಂದು ಫ್ರೆಂಡ್ಸ್ ಗ್ರೂಪ್ ಇದೆ ಅಂದರೆ ಆ ಫ್ರೆಂಡ್ಸ್ ಗ್ರೂಪಲ್ಲಿ ಹೇಗೆ ಯೂನಿಟಿ ಆಗಿದ್ರೇ ಎಲ್ಲ ಕೆಲಸ ಆಗೋದು. ವಿತೌಟ್ ಯೂನಿಟಿ ಆ ಕಮ್ಯುನಿಟಿ ಅವ್ರ ನಿಮ್ಮ ಗ್ರೂಪ್ ಆಫ್ ಫ್ರೆಂಡ್ಸಲ್ಲಿ ಎಲ್ಲರಿಗೂ ಜಗಳ ಆಗೋಗಿದೆ ಅಂದರೆ ವರ್ಕು ಏನು ಕೊಟ್ಟಿದ್ದಾರೋ ಅದು ಮಾಡೋಕ್ಕಾಗಲ್ಲ. ಆ್ಯಂಡ್ ಜಾಯ್ಫುಲ್ ಲರ್ನಿಂಗ್, ಯಾವುದೇ ಒಂದು ಸಬ್ಜೆಕ್ಟ್ ಎತ್ಕೊಳ್ಳಿ, ನಾವು ಅದನ್ನು ಒಂದು ಗೇಮ್ ಅಂದ್ಕೊಂಡು ಓದಿದ್ರೆ ಅದು ನಮಗೊಂದು ಲೈಕ್ ಬೋರ್ ಹೊಡಿತೀರ ನಾವು ಓದ್ಕೊತೀವಿ. ಯಾವುದೇ ಬೋರಿಂಗ್ ಸಬ್ಜೆಕ್ಟ್ ಇದ್ರೂ ಅದನ್ನು ಎಂಗೇಜಿಂಗ್ ಆಗಿ ಹೇಗೆ ಓದ್ಕೊಬೋದು ನಾವು ಅನ್ನೋದು ನೋಡ್ತೀವಿ. ಸೊ ವಾಟ್ ವಿ ವಿಲ್ ಲರ್ನ್ ಇನ್ ದಿಸ್ ಲೆಸನ್, ಏನು ಓದ್ತೀವಣ್ಣ ಈ ಲೆಸನ್ನಲ್ಲಿ ಅಂದರೆ, ಅಬೌಟ್ ಶಾಂತಿನಿಕೇತನ್ ಬಗ್ಗೆ ಓದ್ತೀವಿ, ಡೈಲಿ ರೊಟೀನ್ ಆಫ್ ದಿ ಸ್ಟೂಡೆಂಟ್ಸ್, ಟ್ಯಾಗೋಸ್ ಎಜುಕೇಷನಲ್ ಸಿಸ್ಟಮ್, ಇಂಪಾರ್ಟೆನ್ಸ್ ಆಫ್ ದಿ ಮೆಡಿಟೇಷನ್ ಆ್ಯಂಡ್ ಪ್ರೇಯರ್, ಓಪನ್ ಏರ್ ಲರ್ನಿಂಗ್ ಮೆಥಡ್, ಹ್ಯಾಂಡ್ ವರ್ಕ್ ಆ್ಯಂಡ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್, ಮಾರಲ್ ವ್ಯಾಲ್ಯೂಸ್ ಆ್ಯಂಡ್ ಪೀಸ್ಫುಲ್ ಲಿವಿಂಗ್. ಸೊ ಇದರಲ್ಲೆಲ್ಲ ಇವೆಲ್ಲ ನಾವು ನೋಡ್ತೀವಿ. ಬ್ರೀಫ್ ಇಂಟ್ರಡಕ್ಷನ್ ಆಫ್ ಲೆಸನ್ ನಾನು ಕೊಟ್ಬಿಟ್ಟಿದ್ದೀನಿ ಇಲ್ಲಿ. ಸೊ ಇಲ್ಲಿಂದ ಫಸ್ಟ್ ಪ್ಯಾರಾಗ್ರಾಫ್ ಶುರುವಾಗ್ತಾಯಿದೆ. ಸೊ ನೀವು ಒಂದು ಪೆನ್ಸಿಲ್ ಅಥವಾ ಒಂದು ಪೆನ್ ಇಟ್ಕೊಂಡು ಹೇಳೋ ಮೀನಿಂಗ್ಸ್ನ ಬರ್ಕೊತಾ ಹೋಗ್ತಾಯಿರಿ. ಸೊ ಬನ್ನಿ ನೋಡೋಣ. ವರ್ಡ್ಸ್ ಕ್ಯಾನಾಟ್ ಪಿಕ್ಚರ್ ಟು ಯು ದಿ ಬ್ಯೂಟಿ ಆಫ್ ಶಾಂತಿನಿಕೇತನ್. ಸೊ ಇಲ್ಲಿ ಯು ಅಂದರೆ ರೀಡರ್, ಸೊ ಯು ಅಂದರೆ ಇಲ್ಲಿ ರೀಡರ್. ಸೊ ನಾವು ಓದ್ತಾ ಇರೋವ್ರಿಗೆ ಏನು ಹೇಳ್ತಾ ಇದ್ದಾರೆ ಆ ಥರ ಅಂದರೆ, ವರ್ಡ್ಸ್ ಕ್ಯಾನಾಟ್ ಪಿಕ್ಚರ್ ಟು ಯು, ನನ್ನ ವರ್ಡ್ಸ್ ಮುಖಾಂತರ ಶಾಂತಿನಿಕೇತನ್ ಅನ್ನೋ ಬ್ಯೂಟಿನ ನಾನು ಹೇಳೋಕ್ಕಾಗಲ್ಲ. ಸೊ ಶಾಂತಿ ಮೀನ್ಸ್ ಪೀಸ್, ನಿಕೇತನ್ ಮೀನ್ಸ್ ಹೌಸ್, ಓಕೆನಾ. ಸೊ ಇದು ಶಾಂತಿನಿಕೇತನ್ ಮೀನಿಂಗ್ ಏನು ಅಂದರೆ ಅಬೋರ್ಡ್ ಆಫ್ ಪೀಸ್, ಅಬೌಟ್ ಆಫ್ ಪೀಸ್ ಇದು ಒರಿಜಿನಲ್ ಮೀನಿಂಗು. ಆಮೇಲೆ ಪೊಯಮಲ್ಲಿ ಅಮರ್ ದೇಶ್ ಶಾಂತಿನಿಕೇತನ್ ಅಂತ ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಬರೆದಿರೋದು. ಸೊ ನಾನು ಇದನ್ನು ನಿಮಗೆ ಇಡ್ಲಿ ಅಂತ ಇಲ್ಲಿ ಬರೆದಿಟ್ಟಿದ್ದೀನಿ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್, ಇಂಪಾರ್ಟೆಂಟ್ ಏನಿಲ್ಲ, ಬಟ್ ಮೀನಿಂಗ್ ಆಫ್ ಶಾಂತಿನಿಕೇತನ್ ಅಂದರೆ ಇದು. ಅವರ್ ಓನ್ ಪೊಯೆಟ್ ಆ್ಯಂಡ್ ಟೀಚರ್ ಹೂಮ್ ವಿ ಕಾಲ್ ಗುರುದೇವ ಹ್ಯಾಸ್ ನೇಮ್ಡ್ ಇಟ್ ಇನ್ ಹಿಸ್ ಸಾಂಗ್ ದಿ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್. ಸೊ ಅವಾಗೇನೆ ನಾನು ಇಲ್ಲೇ ಇದ್ದೀನಿ ಈ ಸಾಂಗಲ್ಲಿ, ಪೊಯಮ್ ಅಲ್ಲ ಅದು ಸಾಂಗಲ್ಲಿ ಅಮರ್ ದೇಶ್ ಶಾಂತಿನಿಕೇತನ್ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಸೊ ಶಾಂತಿನಿಕೇತನ್ ಅನ್ನೋ ಈ ವರ್ಡು ಸಾಂಗ್ನಿಂದ ಶಾಂತಿನಿಕೇತನ್ ಅಂತ ಸ್ಕೂಲ್ ಹೆಸರು ಇಟ್ಟಿರೋದು. ಸೊ ಅಬೋರ್ಡ್ ಆಫ್ ಪೀಸ್ ಅನ್ನೋದನ್ನ ಅದು ಮೀನಿಂಗು, ಇಲ್ಲಾಂದರೆ ಹೌಸ್ ಆಫ್ ಪೀಸ್ ಅಂತಲೂ ಹೇಳ್ಬೋದು. ಇದು ಹೌಸ್ ಆಫ್ ಪೀಸ್, ಓಕೆ, ಹೌಸ್ ಆಫ್ ಪೀಸ್ ಅಂತಲೂ ನೀವು ಹೇಳ್ಬೋದು. ಆಮೇಲೆ ಆ್ಯಂಡ್ ಇಟ್ಸ್ ವರ್ತಿ ಆಫ್ ದಿ ನೇಮ್. ಸೊ ವರ್ತಿ ಅಂದರೆ ಏನು, ಸೂಟ್ ಆಗುತ್ತೆ, ಸ್ಕೂಲ್ಗೆ ಇಟ್ಟಿರೋ ಅಂಥ ಹೆಸರು ಸೂಟ್ ಆಗುತ್ತೆ. ಆಲ್ ಹೂ ಹ್ಯಾವ್ ವಿಸಿಟೆಡ್ ದಿ ಆಶ್ರಮ್ ಓಲ್ಡ್ ಆ್ಯಂಡ್ ಯಂಗ್ ಅಲೈಕ್ ಹ್ಯಾವ್ ಫೆಲ್ಟ್ ಇಟ್ಸ್ ಇನ್ನರ್ ಬ್ಯೂಟಿ ಗ್ರೋಯಿಂಗ್ ಮೋರ್ ಆ್ಯಂಡ್ ಮೋರ್ ಅಪಾನ್ ದೆಮ್. ಸೊ ಯಾರೇ ಇಲ್ಲಿ ಬರಲಿ ಶಾಂತಿನಿಕೇತನ್ಗೆ ಬ್ಯೂಟಿ ಅನ್ನೋದು ಎಲ್ಲರಿಗೂ ಒಂದೇ ಥರ ಕಾಣಿಸುತ್ತೆ. ಮತ್ತು ಅವರು ಎಂಜಾಯ್ ಮಾಡ್ತಾರೆ ಬರೋದು. ಯಾರಿಗೂ ಒಂಥರ ಅದನ್ನು ನೋಡಿದ ತಕ್ಷಣ ಆಶ್ಚರ್ಯಚಕಿತ ಆಗುತ್ತೆ, ಈ ಥರ ಕೂಡ ಸ್ಕೂಲ್ಸ್ ಇದೆಯಾ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಇಫ್ ಐ ವೇರ್ ಟು ಡಿಸ್ಕ್ರೈಬ್ ಟು ಯು one day in the ashram with the boys that would perhaps best bring home to you its inner beauty. ಸೊ ಇದು ಆಥರ್ ಬರೆದಿರೋ ಒಂದು ಕೋಟ್ ಅಂತಲೇ ಅಂದ್ಕೊಳ್ಳಿ. ಇಲ್ಲಿಂದ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನು ಇವಾಗ ಡಿಸ್ಕ್ರೈಬ್ ಮಾಡ್ತೀನಿ ಒಂದು ಶಾಂತಿನಿಕೇತನ ಆಶ್ರಮಲ್ಲಿ ನಾನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅನ್ನೋದನ್ನು ಒಂದು ಕೋಟ್ ರೂಪದಲ್ಲಿ ಬರೆದಿದ್ದಾರೆ. ಸೊ ಇಲ್ಲಿಂದ ಇಲ್ಲೋರ್ಗೂ ಈ ಸೆಂಟೆನ್ಸ್ ಸಿಮಿಲಿ ಫಿಗರ್ ಆಫ್ ಸ್ಪೀಚು, ಓಕೆ. ಸೊ ಫಿಗರ್ ಆಫ್ ಸ್ಪೀಚು, ಮತ್ತು ಇದನ್ನು ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ಲೈಕ್ ಅನ್ನೋ ವರ್ಡನ್ನು ಅಂಡರ್ಲೈನ್ ಮಾಡಿಕೊಂಡು ಕೂತ್ಕೊಳ್ಳಿ. ಸೊ ಲಾಂಗ್ ಬಿಫೋರ್ ಸನ್ರೈಸ್ ಲೈಕ್ ದಿ ಬರ್ಡ್ಸ್ ಇನ್ ಅವರ್ ಓನ್ ಅಮೋಖಿ ಗ್ರೂವ್ಸ್ ಅವರ್ ಬಾಯ್ಸ್ ಆರ್ ಅವೇಕ್. ಸೊ ಅಮೋಖಿ ಗ್ರೂವ್ಸ್ ಅಂದರೆ ನೆಲ್ಲಿಕಾಯಿ ಮರ, ಸೊ ಆರ್ ಗೂಸ್ಬೆರಿ ಟ್ರೀ. ಸೊ ನೆಲ್ಲಿಕಾಯಿ ಮರನ ನಾವು ಅಮೋಖಿ ಗ್ರೋವ್ಸ್ ಅಂತ ಕರಿತೀವಿ. ಸೊ ನೆಲ್ಲಿಕಾಯಿ ಮರದ ಮೇಲೆ ಏನು ಪಕ್ಷಿಗಳು ಇದ್ವೋ ಆ ಪಕ್ಷಿಗಳು ಹೆಂಗೆ ಸನ್ರೈಸ್ಗಿನ ಮುಂಚೆನೇ ಎದ್ದೇಳುತ್ತೋ ಹಂಗೆ ಶಾಂತಿನಿಕೇತನ್ ಮಕ್ಕಳು ಕೂಡ ಅಷ್ಟೇ ಬೇಗ ಎದ್ದೇಳ್ತಾರೆ. ದಿ ಕೊರಿಯಸ್ಟರ್ಸ್ ಆರ್ ದಿ ಫಸ್ಟ್ ಟು ರೈಸ್ ಆ್ಯಂಡ್ ದಿ ಗೋ ರೌಂಡ್ ದಿ ಆಶ್ರಮ್ ಸಿಂಗಿಂಗ್ ದೇರ್ ಮಾರ್ನಿಂಗ್ ಹಿಮ್. ಅಣ್ಣ ಕೊರಿಯಸ್ಟರ್ಸ್ ಅಂದರೆ ಏನಣ್ಣ ಅಂತ ಕೇಳ್ತೀರಾ. ಕೊರಿಯಸ್ಟರ್ಸ್ ಅಂದರೆ ಗ್ರೂಪ್ ಆಫ್
ಟೀಮ್ ಹೂ ಆರ್ ಸಿಂಗಿಂಗ್. ಸೊ ಅವರು ಸಿಂಗಿಂಗ್ ಟೀಮ್ ಏನು ಮಾಡ್ತಾರೆ, ಇವಾಗ ನಮ್ಮ ಸ್ಕೂಲಲ್ಲಾದರೂ ನಮ್ಮ ಸ್ಕೂಲಲ್ಲಿ ಸ್ಟೇಜ್ ಮೇಲೆ ಪ್ರೇಯರ್ ಹೇಳ್ತಾಯಿದ್ರು, ನಿಮ್ಮ ಸ್ಕೂಲಲ್ಲಿ ಹಂಗೆ ಮಾಡ್ತಾರೆ ಅಂತ ಅನ್ಕೊತಾ ಇದ್ದೀನಿ. ಸೊ ಒಂದು 4-5 ಜನ ಮಕ್ಕಳು ನಿಂತ್ಕೊಂಡು ಪ್ರೇಯರ್ನ ಹಾಡ್ತಾರೆ. ಸೊ ಆ ಪ್ರೇಯರ್ನ ಮತ್ತೆ ರಿಪೀಟ್ ಮಾಡ್ತಾರೆ. ಸೊ ಆ 4-5 ಜನ ಮಕ್ಕಳು ಯಾರಿದ್ದಾರೋ ಅವ್ರನ್ನ ಕೊರಿಯಸ್ಟರ್ಸ್ ಅಂತೀವಿ. ಒಂದು ಟೀಮ್ ಯಾರು ಹಾಡಾಡ್ತಾ ಇದ್ದಾರೋ ಅವ್ರನ್ನ ಕೊರಿಯಸ್ಟರ್ಸ್ ಅಂತ ಅಂತೀವಿ. ಮಾರ್ನಿಂಗ್ ಹಿಮ್ ಅಂದರೆ ಅವ್ರ ಶ್ಲೋಕ, ಹಿಮ್ ಅಂದರೆ ಶ್ಲೋಕ. ಸೊ ಆಶ್ರಮ್ ಸುತ್ತು ಒಂದು ರೌಂಡ್ ಹಾಕ್ಕೊಂಡು ಬರ್ತಾರೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಬರೋ ಪ್ಯಾರಾಗ್ರಾಫ್ ಇರೋ ಮೀನಿಂಗ್ ಇವಾಗ ಹೇಳ್ತಾ ಇದ್ದೀನಿ ನೋಡಿ. ಸೊ ಇವಾಗ ಇದು ಆಶ್ರಮ್ ಅಂದರೆ ಇಲ್ಲೆಲ್ಲ ನಿಂತ್ಕೊಂಡಿದ್ದೀವಿ ಅಂದ್ಕೊಳ್ಳಿ ಇವಾಗ. ಸೊ ಇಲ್ಲಿ ನಮ್ಗೆ ಹತ್ರ ಅವ್ರು ಕೊರಿಯಸ್ಟರ್ಸ್ ಬರೋವಾಗ ವಾಯ್ಸ್ ಜಾಸ್ತಿ ಇರುತ್ತೆ, ಅವ್ರು ದೂರ ಹೋಗ್ತಾ ಹೋಗ್ತಾ ವಾಯ್ಸ್ ಡಲ್ ಆಗ್ತಾ ಬರುತ್ತೆ. ಒಂದು ಪಾಯಿಂಟಲ್ಲಿ ಅವ್ರ ವಾಯ್ಸು ಒಟ್ಟೋಗುತ್ತೆ, ಕೇಳಿಸಲ್ಲ ಅಂತ ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಂದ ಅದ್ರ ಮೀನಿಂಗು. ಸೊ ಲೈಕ್ ಯು ಕ್ಯಾನ್ ಹಿಯರ್ ದಿ ವಾಯ್ಸಸ್ ಇನ್ ದಿ ಡಿಸ್ಟೆನ್ಸ್. ಸೊ ಆ ವಾಯ್ಸಸ್ಸು ಡಿಸ್ಟೆನ್ಸಲ್ಲಿ ಬರೋವಾಗೆ ಸ್ವಲ್ಪ ಕೇಳಿಸ್ತಾ ಇರುತ್ತೆ. ಡ್ರಾಯಿಂಗ್ ನಿಯರರ್ ಆ್ಯಂಡ್ ನಿಯರರ್, ಬರ್ತಾ ಅಷ್ಟೊತ್ತಿಗೆ ಜಾಸ್ತಿ ಆಗ್ತಾ ಇರುತ್ತೆ. ಆ್ಯಂಡ್ ದಿ ಸೌಂಡ್ ಡೈಸ್ ಅವೇ, ಸೊ ಆ ಸೌಂಡ್ ಅನ್ನೋದು ಒಟ್ಟೋಗುತ್ತೆ. ಆ್ಯಂಡ್ ಕ್ವೇರ್ ಪಾಸಸ್, ಕ್ವೇರ್ ಅಂದರೆ ಯಾರು, ಮತ್ತು ಆ ಟೀಮು ಕೊರಿಯಸ್ಟರ್ಸ್ನ ನಾವು ಕ್ವೇರ್ ಅಂತ ಕರಿತೀವಿ. ಗ್ರೂಪ್ ಆಫ್ ಪೀಪಲ್, ಬರ್ಕೊಂಬಿಡಿ, ಪೀಪಲ್ ಹೂ ಆರ್ ಸಿಂಗಿಂಗ್, ಹೂ ಆರ್ ಸಿಂಗಿಂಗ್. ಸೊ ಇಲ್ಲಿ ಗ್ಯಾಪ್ ಇಲ್ಲ. ಓಕೆ, ಹೂ ಆರ್ ಸಿಂಗಿಂಗ್. ಸೊ ಮತ್ತು ಅನದರ್ ಪಾರ್ಟ್ ಆಫ್ ದಿ ಆಶ್ರಮ್ ಆ್ಯಂಡ್ ದೆನ್ ಅಗೇನ್ ಇಟ್ ಕಮ್ಸ್ ನಿಯರರ್ ಆ್ಯಂಡ್ ನಿಯರರ್. ಸೊ ಅವ್ರು ಮತ್ತೆ ದೂರ ಹೋಗಿ ಮತ್ತೆ ವಾಪಸ್ ಬಂದು ಮತ್ತೆ ಸೌಂಡ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಿಂಗೆ ಅವ್ರು ದೂರ ಹೋದಷ್ಟು ಸೌಂಡ್ ಕಡಿಮೆ ಆಗುತ್ತೆ, ಹತ್ರ ಬರೋಷ್ಟು ಸೌಂಡ್ ಜಾಸ್ತಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದಿ ಬ್ಯೂಟಿ ಆಫ್ ದಿ ಸೌಂಡ್ ಇನ್ ದಿ ಸೈಲೆಂಟ್ ಮಾರ್ನಿಂಗ್ ಏರ್. ಸೊ ಆ ಸೈಲೆಂಟ್ ಮಾರ್ನಿಂಗ್ ಏರಲ್ಲಿರೋ ಅಂಥ ಬ್ಯೂಟಿ ಆ್ಯಂಡ್ ದಿ ಸೆನ್ಸ್ ಆಫ್ ಜಾಯ್ ಆ್ಯಂಡ್ ರೆವರೆನ್ಸ್. ರೆವರೆನ್ಸ್ ಅಂದರೆ ಏನಣ್ಣ, ರೆಸ್ಪೆಕ್ಟ್. ಸೊ ರೆವರೆನ್ಸ್ ಅಂದರೆ ರೆಸ್ಪೆಕ್ಟ್. ಸೊ ಆ ಮಾರ್ನಿಂಗ್ ಏರಲ್ಲಿರೋ ಅಂಥ ಸೆನ್ಸ್ ಆಫ್ ಜಾಯ್ ಆ್ಯಂಡ್ ರೆವರೆನ್ಸ್, ಆ ಜಾಯ್ ಮತ್ತು ರೆವರೆನ್ಸ್ ನಮಗೇನು ಮಾಡುತ್ತೆ, ವಿಚ್ ಇಟ್ ಬ್ರಿಂಗ್ಸ್ ಗಿವ್ ಪೀಸ್ ಟು ದಿ ಸೋಲ್. ಸೊ ಸೋಲ್ ಅಂದರೆ ಇಲ್ಲಿ ಜನರಲ್ ಮೀನಿಂಗ್ ಇಂಗ್ಲೀಷಲ್ಲಿ ಆತ್ಮ ಅಂತ, ಬಟ್ ಇಲ್ಲಿ ಮನಸ್ಸು. ಓಕೆ, ಸೊ ಮನಸ್ಸಿಗೆ ತೃಪ್ತಿ ಕೊಡುತ್ತೆ. ಆ ಸೈಲೆಂಟ್ ಮಾರ್ನಿಂಗ್ ಏರ್ ಏನಿದೆ ಅದು ತೃಪ್ತಿ ಕೊಡುತ್ತೆ, ಮನಸ್ಸಿಗೆ ಖುಷಿ ಆಗುತ್ತೆ ಆಚೆ ಹೋದ್ರೇ. ಸೊ ಥರ್ಡ್ ಪ್ಯಾರಾಗ್ರಾಫ್, ಆಫ್ಟರ್ ಆ್ಯನ್ ಇಂಟರ್ವಲ್ ಮೀನ್ಸ್ ಬ್ರೇಕ್. ಸೊ ಮೂವೀಸಲ್ಲೆಲ್ಲ ನೋಡ್ತೀವಿ ಇಂಟರ್ವೆಲ್ ಅಂತ ಬರೋದು. ಈಚ್ ಬಾಯ್ ಟೇಕ್ಸ್ ಹಿಸ್ ಆಸನ್, ಪಾಶ್ಚರ್ ತಗೊತಾರೆ. ಹಿಸ್ ಸ್ಕ್ವೇರ್ ಆಫ್ ಕಾರ್ಪೆಟ್, ಚಾಪೆನ್ ತಗೊತಾರೆ. ಇನ್ ಟು ದಿ ಫೀಲ್ಡ್ಸ್ ಆ್ಯಂಡ್ ಸಿಟ್ಸ್ ಡೌನ್ ಆನ್ ಇಟ್ ಆ್ಯಂಡ್ ಮೆಡಿಟೇಟ್ ಇನ್ ಹಿಸ್ ಓನ್ ಪ್ಲೇಸ್ ಅಲೋನ್. ಸೊ ಅವ್ರವ್ರ ಪ್ಲೇಸಲ್ಲಿ ಅವ್ರವರು ಚಾಪೆ ಎತ್ಕೊಂಡ್ಬಂದು ಮರದ ಕೆಳಗಡೆ ಕೂತ್ಕೊಂಡು ಮೆಡಿಟೇಟ್ ಮಾಡ್ತಾರೆ. ನಾಟ್ ಓನ್ಲಿ ಮರದ ಕೆಳಗಡೆ, ಅವ್ರವ್ರ ಪ್ಲೇಸ್ ಎಲ್ಲಿದೆಯೋ ಅಲ್ಲಿ ಕೂತ್ಕೊಂಡು ಮೆಡಿಟೇಟ್ ಮಾಡ್ತಾರೆ. ಲೇಟರ್ ಆನ್ ಬಿಫೋರ್ ದಿ ಸ್ಕೂಲ್ ವರ್ಕ್ ಬಿಗಿನ್ಸ್, ದಿ ಸ್ಕೂಲ್ ಆಲ್ ಸ್ಟ್ಯಾಂಡ್ ಟುಗೆದರ್ ಇನ್ ದಿ ಶೇಡ್ ಆಫ್ ಟ್ರೀಸ್ ಆ್ಯಂಡ್ ಸಿಂಗ್ ದೇರ್ ಹಿಮ್. ಸೊ ಏನು ಮಾಡ್ತಾರೆ, ಲೇಟರ್ ಒಂದು ಸ್ವಲ್ಪ ತಾಗೆ ಇನ್ನೂ ಸ್ಕೂಲ್ ವರ್ಕ್ ಎಲ್ಲ ಸ್ಟಾರ್ಟ್ ಆಗಿರಲ್ಲ. ಸೊ ಅವ್ರೇನು ಮಾಡ್ತಾರೆ, ಎಲ್ಲ ಮೆಡಿಟೇಷನ್ ಎಲ್ಲ ಆಗಿದ್ಮೇಲೆ ಶೇಡ್ ಆಫ್ ಟ್ರೀಸ್ ಅಂದರೆ ಏನು, ಶ್ಯಾಡೋ ಆಫ್ ಟ್ರೀ, ಶ್ಯಾಡೋ ಆಫ್ ಟ್ರೀ. ಸೊ ಅದ್ರ ಕೆಳಗಡೆ ಕೂತ್ಕೊಂಡು ಅವ್ರದ್ದೇನು ಶ್ಲೋಕ ಇರುತ್ತೋ ಅದನ್ನು ಹಾಡ್ತಾರೆ. ಸೊ ಟಿಲ್ 10:30 ದಿ ವರ್ಕ್ ಆಫ್ ದಿ ಸ್ಕೂಲ್ ಗೋಸ್ ಆನ್. 10:30 ಅಂದರೆ ಏನಣ್ಣ ಅಂತ ಕೇಳ್ತೀರಾ ನೀವು, ಡೌಟ್ ಬರಬೇಕು. 10:30 ಇನ್ ದಿ ಮಾರ್ನಿಂಗ್ ಆಗಿದ ತಕ್ಷಣ ಸ್ಕೂಲ್ ವರ್ಕ್ ಎಲ್ಲ ಶುರುವಾಗುತ್ತೆ. ವಿ ಹ್ಯಾವ್ ನೋ ಕ್ಲಾಸ್ ರೂಮ್, ಅವ್ರಿಗೆ ಏನು ಕ್ಲಾಸ್ ರೂಮ್ಸ್ ಇಲ್ಲ. ದಿ ಬಾಯ್ಸ್ ಸಿಟ್ ವಿತ್ ದ ಟೀಚರ್ಸ್. ಸೊ ಆ ಬಾಯ್ಸ್ ಎಲ್ಲ ಏನು ಮಾಡ್ತಾರೆ, ಅವ್ರ ಟೀಚರ್ಸ್ ಜೊತೆ ಕೂತ್ಕೊತಾರೆ. ಮತ್ತು ಇನ್ ದಿ ಓಪನ್ ಏರ್ ಅಂಡರ್ ಟ್ರೀಸ್, ಸೊ ಅವರು ಓಪನ್ ಏರ್ ಅಂಡರ್ ಟ್ರೀಸಲ್ಲಿ ಕೂತ್ಕೊತಾರೆ. ದೇರ್ ಆರ್ ನೋ ಲಾರ್ಜರ್ ಕ್ಲಾಸಸ್, ಏನು ದೊಡ್ಡ ಕ್ಲಾಸಸ್ ಏನಿಲ್ಲ, ಅಂದರೆ ಒಂದು 1 hour 2-3 hours ಲೆಕ್ಚರ್ ಅನ್ನೋದು ಏನಿರಲ್ಲ. ಸೊ ಎ ಗ್ರೂಪ್ ಆಫ್ 8 or 10 ಬಾಯ್ಸ್. ಸೊ ಒಂದು ಗ್ರೂಪ್ ಆಫ್ 8 or 10 ಬಾಯ್ಸು ಆರ್ ಸೀಟೆಡ್ ರೌಂಡ್ ದಿ ಟೀಚರ್. ಸೊ ಗ್ರೂಪ್ ಆಫ್ 8 to 9 ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಟೀಚರ್ ಜೊತೆ ಕೂತ್ಕೊತಾರೆ. ಆಸ್ಕಿಂಗ್ ಹಿಮ್ ಕ್ವಶನ್ಸ್, ಆ ಟೀಚರ್ನ ಕ್ವಶನ್ಸ್ ಕೇಳ್ತಾರೆ. ವೆರಿ ಫ್ಯೂ ಬುಕ್ಸ್ ಆರ್ ಯೂಸ್ಡ್, ತುಂಬ ಕಡಿಮೆ ಬುಕ್ಸು, ಆಲ್ಮೋಸ್ಟ್ ನಿಲ್ ಅಂತ ಅನ್ಕೊಬೋದು, ಬುಕ್ಸ್ ಅಷ್ಟು ಯೂಸ್ ಮಾಡಲ್ಲ. ಎ ಗ್ರೇಟರ್ ಪಾರ್ಟ್ ಈಸ್ ಕ್ಯಾರಿಡ್ ಆನ್ ಥ್ರೂ ಕಾನ್ವರ್ಸೇಷನ್. ಸೊ ಇಲ್ಲಿ ಯಾವುದೇನೋ ಒಂದು ಕಾನ್ವರ್ಸೇಷನ್ ನಡೀತಾ ಇದ್ದರೆ, ಏನೋ ಒಂದು ಟಾಪಿಕ್ ಹೇಳ್ತಾ ಇದ್ದರೆ, ಆ ಟಾಪಿಕ್ಕು
ತುಂಬ ಡೆಪ್ತಾಗಿ ಡಿಸ್ಕಸ್ ಮಾಡ್ತಾರೆ. ದಿ ಬಾಯ್ಸ್ ಸೂನ್ ಲರ್ನ್ ಟು ಓಪನ್ ಔಟ್ ಆಲ್ ದೇರ್ ಡಿಫಿಕಲ್ಟೀಸ್ ಟು ದೇರ್ ಟೀಚರ್ಸ್. ಸೊ ಅವ್ರಿಗೇನೇ ಡೌಟ್ ಬರಲಿ, ಏನೇ ಅವ್ರಿಗೆ ಕ್ವೇರಿ ಇರಲಿ, ಆ ಕ್ವೇರಿನ ಅವರು ಟೀಚರ್ಸ್ ಹತ್ರ ಹೇಳ್ಕೊತಾರೆ. ಅವರು ಟೀಚರ್ಸ್ ಕೂಡ ಅಷ್ಟೇ ಕೀನಾಗೆ ಇಂಟ್ರೆಸ್ಟೆಡ್ ಇರ್ತಾರೆ. ಅವ್ರ ಕ್ವಶನ್ಸ್ ಆಗಿರಲಿ, ಅವ್ರ ಆನ್ಸರ್ಸ್ ಕರೆಕ್ಟಾಗಿದೆಯೋ ಇಲ್ವೋ ಅದನ್ನು ಕೇಳಿಸ್ಕೊಳೋದಾಗಿರಲಿ, ಅದನ್ನು ತುಂಬ ಇಂಟ್ರೆಸ್ಟ್ ಟೀಚರ್ಸ್ ಕೂಡ ತೋರಿಸ್ತಾರೆ ಮತ್ತು ಸ್ಟೂಡೆಂಟ್ಸ್ ಕೂಡ ಅಷ್ಟೇ ಇಂಟ್ರೆಸ್ಟ್ ತೋರಿಸ್ತಾರೆ. ಸೊ ಈ ಥರ ಎಜುಕೇಷನ್ ಕ್ಯಾನ್ ನೆವರ್ ಬಿ ಡಲ್. ಸೊ ಡಲ್ ಅಂದರೆ ಏನು? ಈ ಥರ ಎಜುಕೇಷನ್ ಕೊಟ್ಟರೆ ಮಕ್ಕಳು ಯಾವತ್ತೂ ಬೋರ್ ಹೊಡೆಯೋದಾಗಲಿ, ನಿದ್ದೆ ಮಾಡೋದಾಗಲಿ ಮಾಡಲ್ಲ. ಮತ್ತು 5th ಪ್ಯಾರಾಗ್ರಾಫ್, ವೆನ್ ದಿ ಮಾರ್ನಿಂಗ್ ವರ್ಕ್ ಈಸ್ ಓವರ್ ದಿ ಬಾಯ್ಸ್ ಬೇತ್ ಆ್ಯಂಡ್ ಗೋ ಟು ದೇರ್ ಮೀಲ್. ಸೊ ಮಾರ್ನಿಂಗ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದ್ಮೇಲೆ, ಇದೆಲ್ಲ ಆಗಿದ್ಮೇಲೆ ಸ್ನಾನ ಮಾಡೋಕ್ಕೆ ಹೋಗ್ತಾರೆ ಮತ್ತು ಅವ್ರದ್ದು ಬೆಳಗ್ಗೆ ಟಿಫನ್ ಏನಿದೆಯೋ ಅದನ್ನೆಲ್ಲ ತಿನ್ನೋಕ್ಕೆ ಹೋಗ್ತಾರೆ. ಅಬೌಟ್ 2 o'clock ಆಫ್ಟರ್ನೂನಲ್ಲಿ ಮತ್ತೆ ಕ್ಲಾಸಸ್ ಎಲ್ಲ ಶುರುವಾಗುತ್ತೆ. ಬಟ್ ಅಟ್ ದಿಸ್ ಟೈಮ್ ದಿ ವರ್ಕ್ ಈಸ್ ಚೀಫ್ಲಿ ವಿತ್ ದಿ ಹ್ಯಾಂಡ್ಸ್ ಆ್ಯಸ್ ವೆಲ್ ಆ್ಯಸ್ ವಿತ್ ದಿ ಮೈಂಡ್. ಸೊ ಇಲ್ಲೇನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದರೆ, ಸೊ ಇವಾಗವರೆಗೂ ಅದೇನದು ಬುಕ್ ನಾಲೆಡ್ಜ್ ಅನ್ನೋದು ಇತ್ತು, ಬುಕ್ಕಲ್ಲಿರೋದನ್ನು ಡಿಸ್ಕಸ್ ಮಾಡ್ತಾಯಿದ್ರು. ಅಂದರೆ ಏನು ಟಾಪಿಕ್ ಇದೆಯೋ ಅದನ್ನೆಲ್ಲ ಎಜುಕೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ರು. ಇಲ್ಲಿಂದ ಪ್ರಾಕ್ಟಿಕಲ್ ಮೈಂಡ್ಗೂ ಕೆಲಸ ಕೊಡ್ತಾರೆ ಮತ್ತು ಪ್ರಾಕ್ಟಿಕಲ್ ಹ್ಯಾಂಡ್ಸ್ಗೂ ಕೆಲಸ ಕೊಡ್ತಾರೆ. ಸೊ ಇದು ಪ್ರಾಕ್ಟಿಕಲ್ ನಾಲೆಡ್ಜ್ ಆಗಿರ್ಬೋದು, ಪ್ರಾಕ್ಟಿಕಲ್ ವರ್ಕ್ ಆಗಿರ್ಬೋದು, ಇಲ್ಲಿಂದ ಶುರು ಮಾಡ್ತಾರೆ. ಹ್ಯಾಂಡಿ ವರ್ಕ್ ಈಸ್ ಪ್ರಾಕ್ಟಿಸ್ಡ್ ಆ್ಯಂಡ್ ದಿ ಬಾಯ್ಸ್ ಓನ್ ನ್ಯಾಚುರಲ್ ಟೇಸ್ಟ್ಸ್ ಆರ್ ವೆರಿ ಸೂನ್ ಡಿಸ್ಕವರ್ಡ್. ಸೊ ಅವ್ರಿಗೇನು ಹ್ಯಾಂಡ್ ವರ್ಕ್ ಎಲ್ಲ ಕೈಯಲ್ಲೇ ಮಾಡೋವಂಥ ವರ್ಕ್ಸ್ ಇರುತ್ತೆ. ಸೊ ಓನ್ ಟೇಸ್ಟ್, ಅವ್ರಿಗೆ ಇಷ್ಟ ಬಂದಿರೋ ಟೇಸ್ಟ್ನ ಅವರು ಡಿಸ್ಕವರ್ ಮಾಡಿಕೊಂಡು ಆ ಕೆಲಸ ಮಾಡೋಕ್ಕೆ ಹೋಗ್ತಾರೆ. ಸಮ್ ಪ್ರಿಫರ್, ಸ್ವಲ್ಪ ಜನ ಕಾರ್ಪೆಂಟ್ರಿಗೆ ಹೋಗ್ತಾರೆ, ಸ್ವಲ್ಪ ಜನ ಮೆಕ್ಯಾನಿಕಲ್ ವರ್ಕ್ ಹೋಗ್ತಾರೆ. ಅದರ್ಸ್ ಎಂಜಾಯ್ ಸ್ಪಿನ್ನಿಂಗ್ ಆ್ಯಂಡ್ ವೀವಿಂಗ್. ಸೊ ಸ್ಪಿನ್ನಿಂಗ್ ಅಂದರೆ ಏನು? ಒಂದು ದೊಡ್ಡ ಹುಲ್ಲು, ಯಾವ್ದಾನ ಒಂದು ಹುಲ್ಲಿರುತ್ತಲ್ವ, ಆ ಹುಲ್ಲನ್ನ ಥ್ರೆಡ್ಸಿಗೆ ಕನ್ವರ್ಟ್ ಮಾಡ್ಕೊತಾರೆ. ಸೊ ಆ ಥ್ರೆಡ್ಸನ್ನು ಲೇಟರ್ ಆನ್ ಸ್ಟಿಚ್ಚಿಂಗು ಅದಕ್ಕೆಲ್ಲ ಯೂಸ್ ಮಾಡ್ಕೊತಾರೆ. ಸೊ ಆ ವರ್ಕ್ನ ನಾವು ಸ್ಪಿನ್ನಿಂಗ್ ಅಂತೀವಿ. ವೀವಿಂಗ್ ನಿಮ್ಗೆ ಗೊತ್ತು, ಸೀರೆಗಳು ಮಾಡ್ತಾರಲ್ವ, ಕೆಳಗಡೆ ಕೂತ್ಕೊಂಡು ಅವ್ರು ಹಿಂಗೆ ಏನೋ ಹಿಂಗೆ ಮುಂದೆ ಎಳೆದ್ರೆ ಅದೆಲ್ಲ ಮಾಡ್ತಾರಲ್ವ, ಆ ವೀವಿಂಗ್ ಕೆಲಸನ ನಾವು ಲೈಕ್ ಸೀರೆಗಳು ಮಾಡೋದನ್ನು ವೀವಿಂಗ್ ಅಂತೀವಿ. ಅದರ್ಸ್ ಬಿಕಮ್ ಸ್ಕಿಲ್ಡ್ ಡ್ರಾಫ್ಟ್ ಮ್ಯಾನ್. ಸೊ ಡ್ರಾಫ್ಟ್ಸ್ ಮ್ಯಾನ್ ಯಾರು ಅಂತೀವಿ ಅಂದರೆ, ತುಂಬ ಡೀಟೇಲ್ಡ್ ಟೆಕ್ನಿಕಲ್ ಆರ್ಟ್ ಮಾಡ್ತಾರೆ ನೋಡಿ, ಟೆಕ್ನಿಕಲ್ ಆರ್ಟ್. ಸೊ ಡೀಟೇಲ್ಡ್ ಟೆಕ್ನಿಕಲ್ ಆರ್ಟ್ ಅಂದರೆ ಒಂದು ತುಂಬ, ಇವಾಗ ನಾವು ಡಿಸೈನ್ ಎಂಬ್ರಾಯ್ಡ್ರಿ ವರ್ಕ್ನ ನಾವು ಡೀಟೇಲ್ಡ್ ಟೆಕ್ನಿಕಲ್ ವರ್ಕ್ ಅನ್ಬೋದು, ಅವ್ರನ್ನ ಡ್ರಾಫ್ಟ್ಸ್ ಮ್ಯಾನ್ ಅಂತೀವಿ. ಮತ್ತು ಪೇಂಟರ್ಸ್. ಸೊ ಪೇಂಟರ್ಸ್ ನಿಮ್ಗೆ ಗೊತ್ತಿರೋರೆ ಆರ್ಟಿಸ್ಟ್, ಯಾರು ಇದು ಕ್ಯಾನ್ವಾಸ್ ಮೇಲೆ ಇಟ್ಕೊಂಡು ಅವ್ರವ್ರು ಪೇಂಟ್ ಮಾಡೋರನ್ನ ನಾವು ಪೇಂಟರ್ಸ್ ಅಂತೀವಿ. ಅದರ್ಸ್ ಆರ್ ಮ್ಯೂಸಿಷಿಯನ್ಸ್. ಅವ್ರಿಗೆ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಇರೋರ ಮಕ್ಕಳು ಮ್ಯೂಸಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ನೆಕ್ಸ್ಟ್ 6th ಪ್ಯಾರಾಗ್ರಾಫ್, ದೇರ್ ಈಸ್ ವೆರಿ ಲಿಟಲ್ ಬುಕ್ ವರ್ಕ್ ಇನ್ ದಿ ಆಫ್ಟರ್ನೂನ್ ಅಲ್ಲಿ ತುಂಬ ಕಡಿಮೆ ಬುಕ್ ವರ್ಕ್ ಇರುತ್ತೆ. ಸ್ಕೂಲ್ ಈಸ್ ಓವರ್ ಅಬೌಟ್ 4 o'clock ಎಲ್ಲ ಸ್ಕೂಲ್ ವರ್ಕ್ ಎಲ್ಲ ಮುಗ್ದೋಗುತ್ತೆ. ಆ್ಯಂಡ್ ದೆನ್ ದೇರ್ ಈಸ್ ರಶ್ ಟು ಗೆಟ್ ಫಸ್ಟ್ ಇನ್ ಟು ದಿ ಗ್ರೇಟ್ ಓಪನ್ ಫೀಲ್ಡ್ಸ್ ಫಾರ್ ಫುಟ್ಬಾಲ್. ಸೊ ಅದು 4 o'clock ಆಗಿದ ತಕ್ಷಣ ಎಲ್ಲರೂ ರಶ್, ತುಂಬ ಜೋರಾಗಿ ಎಲ್ಲರೂ ದೊಡ್ಡ ಫೀಲ್ಡ್ಗೆ ಓಡೋಕ್ಕೆ ಶುರು ಮಾಡ್ತಾರೆ ಫುಟ್ಬಾಲ್ ಆಡೋಕ್ಕೆ. ಸೊ ಫುಟ್ಬಾಲ್ ತುಂಬ ಇದು ಮಕ್ಕಳು ತುಂಬ ಫೇಮಸ್ ಅಂತ ಆವಾಗಲೇ ಹೇಳಿದ್ದೆ ನಾನು ಡಿಸ್ಕಸ್ ಮಾಡೋಕೆ. ತುಂಬ ಫುಟ್ಬಾಲಲ್ಲಿ ಫೇಮಸ್ ಇದ್ದಾರೆ. ಶಾಂತಿನಿಕೇತನ್ ಮಕ್ಕಳು ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸಲ್ಲಿ ಎಸ್ಪೆಷಲಿ ಫುಟ್ಬಾಲಲ್ಲಿ ತುಂಬ ಫೇಮಸ್ ಇದ್ದಾರೆ. ಸೊ ಇನ್ ದಿ ಈವ್ನಿಂಗ್ ಅಟ್ ಸನ್ಸೆಟ್ ದೇ ರಿಟರ್ನ್ ಫ್ರಮ್ ದಿ ಫೀಲ್ಡ್ಸ್ ಆ್ಯಂಡ್ ಸಿಟ್ ಡೌನ್ ಒನ್ಸ್ ಮೋರ್ ಫಾರ್ ಎ ಶಾರ್ಟ್ ಟೈಮ್ ಟು ಮೆಡಿಟೇಟ್ ಇನ್ ಸೈಲೆನ್ಸ್. ಸೊ ಮತ್ತೆ ಅವರು ಎಲ್ಲ ಒಂದು ಸ್ವಲ್ಪ ಹೊತ್ತಾಗಿದ ಮೇಲೆ ಮೆಡಿಟೇಟ್ ಮಾಡೋಕ್ಕೆ ಮತ್ತೆ ವಾಪಸ್ ಬರ್ತಾರೆ. ಸಾಯಂಕಾಲ ಎಲ್ಲ ಗೇಮ್ಸ್ ಎಲ್ಲ ಆಡ್ಕೊಂಬಂದು ಸನ್ಸೆಟ್ ಆಗೋಕ್ಕಿಂತ ಸ್ವಲ್ಪ ಮುಂಚೆ ಎಲ್ಲರೂ ವಾಪಸ್ ಬಂದು ಮತ್ತೆ ಅವರು ಮೆಡಿಟೇಟ್ ಮಾಡೋಕ್ಕೆ ಬರ್ತಾರೆ ಸೈಲೆನ್ಸಲ್ಲಿ. ಸೊ 8th ಪ್ಯಾರಾಗ್ರಾಫ್, ಆ್ಯಸ್ ನೈಟ್ ಕಮ್ಸ್ ಫೇರಿ ಟೇಲ್ಸ್ ಆರ್ ಟೋಲ್ಡ್, ಶಾರ್ಟ್ ಡ್ರಾಮಾಸ್ ಆರ್ ರಿಸೀಡೆಡ್. ಸೊ ಫೇರಿ ಟೇಲ್ಸ್ ಅಂದರೆ ಏನು? ಫಿಕ್ಷನಲ್ ಸ್ಟೋರೀಸು. ಫಿಕ್ಷನಲ್ ಸ್ಟೋರೀಸ್ ಅಂದರೆ ಇವಾಗ ಇದನ್ನು ಫಿಕ್ಷನಲ್ ಸ್ಟೋರಿ ಅನ್ನೋಕ್ಕಾಗಲ್ಲ. ನಾವು ಇವಾಗ ಏನು ಓದ್ತಾ ಇದ್ದೀವೋ ಅದು ಫಿಕ್ಷನಲ್ ಸ್ಟೋರಿ ಅಲ್ಲ, ಇದು ರಿಯಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿರೋದು ಆಥರ್ ಬರ್ದಿರೋದು. ಏನು ಘಟನೆ ನಡೆದಿರಲ್ಲ ನೋಡಿ, ಯಾವ ಸ್ಟೋರಿ ನಡೆದಿರಲ್ಲ, ಆಥರ್ಸ್ ಇಮ್ಯಾಜಿನೇಷನಿಂದ ಬರ್ದಿರೋದನ್ನು ಫಿಕ್ಷನಲ್ ಸ್ಟೋರೀಸ್ ಅಂತೀವಿ. ಫಿಕ್ಷನಲ್ ಸ್ಟೋರೀಸ್ ಆಯಿತಾ? ಸೊ ಈ ಥರದ್ದು. ಸೊ ಡ್ರಾಮಾಸ್ ಆರ್ ಲೈಕ್ ಮಹಾಭಾರತದಲ್ಲಿ ಯಾವುದೋ ಒಂದು ಚಾಪ್ಟರ್ ಎತ್ಕೊಂಡು ಅದನ್ನು ಅವರು ರಿಸೀಡ್ ಮಾಡ್ಕೊತಾರೆ, ಹೇಳ್ಕೊತಾರೆ ಒಬ್ಬೊಬ್ಬರು. ಅವರ ಗುರುದೇವ ಸಾಂಗ್ಸ್ ಆರ್ ಸಂಗ್. ಸೊ ಗುರುದೇವ ಯಾರು? ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದು ಸಾಂಗ್ಸ್ ಎಲ್ಲ ಹಾಡ್ಕೊತಾರೆ. ಆ್ಯಂಡ್ ಡಿಫ್ರೆಂಟ್ ಸ್ಕೂಲ್ ಗ್ಯಾದರಿಂಗ್ಸ್ ಆರ್ ಹೆಲ್ಡ್. ಸೊ ಡಿಫ್ರೆಂಟ್ ಸ್ಕೂಲ್ ಆ್ಯಕ್ಟಿವಿಟೀಸ್ ಏನಿದೆಯೋ ಇದರ ಮೀನಿಂಗು ಡಿಫ್ರೆಂಟ್ ಸ್ಕೂಲ್ ಗ್ಯಾದರಿಂಗ್ಸ್ ಆರ್ ಹೆಲ್ಡ್ ಅಂದರೆ ಬೇರೆ ಸ್ಕೂಲ್ನಿಂದ ಬಂದಿರೋ ಮಕ್ಕಳನ್ನ ಗ್ಯಾದರ್ ಮಾಡೋದಲ್ಲ,
ಲೈಕ್ ಬೇರೆ ಇನ್ನೇನೇನು ಕೆಲಸ ಡಿಫ್ರೆಂಟ್ ವರ್ಕ್ಸ್ ಇದೆಯೋ ಸ್ಕೂಲ್ಗೆ ಇದು ಮಾಡಿರೋದು ಆ ವರ್ಕ್ನೆಲ್ಲ ಕಂಪ್ಲೀಟ್ ಮಾಡ್ಕೊತಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್, ಬೈ 9 o'clock ಆಲ್ ಆರ್ ಗ್ಲ್ಯಾಡ್ ಟು ರಿಟೈರ್ ಟು ರೆಸ್ಟ್. ಸೊ ಎಲ್ಲರೂ 9 o'clock ಆಗಿದ ತಕ್ಷಣ ಇನ್ನೆಲ್ಲರೂ ಆಲ್ಮೋಸ್ಟ್ ರೆಸ್ಟ್ ಕೊಟ್ಟೋಗ್ತಾರೆ. ಆ್ಯಂಡ್ ಅಗೇನ್ ದಿ ಕೊರಿಯಸ್ಟರ್ಸ್ ಗೋ ರೌಂಡ್. ಸೊ ಕೊರಿಯಸ್ಟರ್ಸ್ ಮತ್ತೆ ಆಶ್ರಮ್ ಸುತ್ತು ಅದೇ ಥರ ರೌಂಡ್ ಹಾಕ್ಕೊಂಡು ಅವ್ರದ್ದು ಲಾಸ್ಟ್ ಈವ್ನಿಂಗ್ ಹಿಮ್, ಲಾಸ್ಟ್ ಶ್ಲೋಕ ಏನಿರುತ್ತೋ ಸಾಯಂಕಾಲದ್ದು ಅದು ಹಾಡ್ತಾರೆ. ದೇರ್ ಕ್ಯಾನ್ ಬಿ ನೋ ಕ್ವಶನ್ ಆ್ಯಸ್ ಟು ಹ್ಯಾಪಿನೆಸ್ ಆಫ್ ದಿ ಲೈಫ್ ಆಫ್ ಅವರ್ ಬಾಯ್ಸ್. ಸೊ ಏನು ಕ್ವಶನ್ ಮಾಡೋಕ್ಕಾಗಲ್ಲ, ಅವ್ರದ್ದು ಹ್ಯಾಪಿನೆಸ್ ಅಷ್ಟು ಚೆನ್ನಾಗಿರುತ್ತೆ. ಸೊ ಅವ್ರದ್ದು ಮುಖದ್ರಲ್ಲೇ ಆ ಕಳೆ, ಜಾಯ್, ಒಂದು ಖುಷಿ, ಇದು ಕಳೆ ನಾವು ನೋಡ್ತೀವಿ ಮಕ್ಕಳದಲ್ಲಿ. ಆ್ಯಂಡ್ ದೇರ್ ಫ್ರೀಡಮ್, ಮಕ್ಕಳದು ಫ್ರೀಡಮ್, ಇವಾಗವರೆಗೂ ಓದಿರೋದ್ರಲ್ಲಿ ಆ ಮಕ್ಕಳದು ಫ್ರೀಡಮ್ ನೋಡ್ತೀವಿ. ದೇರ್ ಈಸ್ ನೋ ಫ್ರೀರ್ ಲೈಫ್ ಇನ್ ಇಂಡಿಯಾ ದ್ಯಾನ್ ದಿ ಲೈಫ್ ಆಫ್ ಅವರ್ ಚಿಲ್ಡ್ರನ್ ಅಟ್ ಶಾಂತಿನಿಕೇತನ್. ಸೊ ಇಷ್ಟು ನಿಮ್ಮದು ಪಾಠ ಡೇ ಇನ್ ಆಶ್ರಮ್ ಆಯಿತು. ಸೊ ಎಕ್ಸಾಮ್ಗೆ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನೋದು ನೋಡ್ಕೊಂಬಿಡೋಣ. ಒಂದು, ರವೀಂದ್ರನಾಥ್ ಟ್ಯಾಗೋರ್ ಫೌಂಡರ್ ಆಫ್ ಶಾಂತಿನಿಕೇತನ್ ಜ್ಞಾಪಕ ಇಟ್ಕೊಬೇಕು. ಆಥರ್ ಇದು ಆ್ಯಕ್ಚುಲಿ ಆಪ್ಷನಲ್ಲು, ಬಟ್ ಜ್ಞಾಪಕ ಇಟ್ಕೊಂಡ್ರೆ ಒಳ್ಳೆ ಪ್ರೆಸೆಂಟೇಷನ್ ಟೆಕ್ನಿಕ್ ಇದು. ಸೊ ಕ್ಲಾಸಸ್ ಆರ್ ಹೆಲ್ಡ್ ಇನ್ ಅಂಡರ್ ಟ್ರೀಸ್ ಇನ್ ಓಪನ್ ಏರ್, ಅದು ಗೊತ್ತಿರೋದು, ಅದು ಜ್ಞಾಪಕ ಇಟ್ಕೊಂಡಿರಬೇಕು. ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಮೆಡಿಟೇಷನ್, ಹ್ಯಾಂಡ್ ವರ್ಕ್, ಗೇಮ್ಸ್ ಆ್ಯಂಡ್ ಮ್ಯೂಸಿಕ್, ಇದು ಜ್ಞಾಪಕ ಇಟ್ಕೊಂಡಿರಬೇಕು. ಮೇನ್ ಮೆಸೇಜ್, ಎಜುಕೇಷನ್ ಶುಡ್ ಬ್ರಿಂಗ್ ಜಾಯ್ ಆ್ಯಂಡ್ ಫ್ರೀಡಮ್, ಇದನ್ನು ಜ್ಞಾಪಕ ಇಟ್ಕೊಂಡಿರಬೇಕು. ಸೊ ಕ್ವಶನ್ ಆನ್ಸರ್ಸ್ ಇಲ್ಲಿಂದ ಡಿಸ್ಕಸ್ ಮಾಡ್ತೀನಿ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ಇದು ಪೇಜ್ ನಂಬರ್ 3 ಬಾಕ್ಸಲ್ಲಿದೆ. ಹೂ ನೇಮ್ ದಿ ಸ್ಕೂಲ್ ಶಾಂತಿನಿಕೇತನ್? ರವೀಂದ್ರನಾಥ್ ಟ್ಯಾಗೋರ್. ಹೂ ದಿ ಸ್ಟೂಡೆಂಟ್ಸ್ ಕಾಲ್ ಗುರುದೇವ ನೇಮ್ ದಿ ಸ್ಕೂಲ್ ಶಾಂತಿನಿಕೇತನ್? ವೆನ್ ಡಸ್ ದಿ ಡೇ ಇನ್ ಶಾಂತಿನಿಕೇತನ್ ಬಿಗಿನ್? ಸೊ ದಿ ಡೇ ಇನ್ ಶಾಂತಿನಿಕೇತನ್ ಬಿಗಿನ್ಸ್ ಲಾಂಗ್ ಬಿಫೋರ್ ಸನ್ರೈಸ್. ದಿ ಬಾಯ್ಸ್ ವೇಕ್ ಅಪ್ early in the morning along with the singing of the choristers. So what is termed by Gurudeva as the darling of our hearts? Gurudeva called Shantiniketan the darling of our hearts in his song because of its beauty, peace and joyful atmosphere. ಆವಾಗಲೇ ನಾನು ಹೇಳಿದ್ದೆ ಶಾಂತಿನಿಕೇತನ್ದು ಮೀನಿಂಗು. ಸೊ ಆ ಮೀನಿಂಗ್ದಲ್ಲಿ ಏನು, ಪೀಸ್ ತುಂಬ ಜಾಸ್ತಿ ಇದೆ, ಜಾಯ್ ತುಂಬ ಇದೆ. ಸೊ ಇದೆಲ್ಲ ರಿಸೆಂಬ್ಲೆನ್ಸ್ ಆಗುತ್ತೆ. ಇಲ್ಲಿ ಮಕ್ಕಳು ಎಷ್ಟು ಖುಷಿಯಾಗಿದ್ದರು, ಎಷ್ಟು ಅವ್ರದ್ದೇನು ಚಟುವಟಿಕೆಗಳು ನಾವೇನು ನೋಡಿದ್ವು ಅದರಲ್ಲೆಲ್ಲ ಅವ್ರು ಫ್ರೀಯಾಗೇ ಇದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಅದರಿಂದ ಶಾಂತಿನಿಕೇತನ್ ಅಂತ ಇಟ್ಟಿರೋದು. ಸೊ ಇನ್ ವಿಚ್ ಪ್ರೇಸ್ ಯೂಸ್ಡ್ ಇನ್ ಪ್ಯಾರಾಗ್ರಾಫ್ 1 ಮೀನ್ಸ್ ಬೋತ್ ದಿ ಓಲ್ಡ್ ಆ್ಯಂಡ್ ಯಂಗ್ ಅಲೈಕ್ ಪೀಪಲ್. ದಿ ಫ್ರೇಸ್ ಓಲ್ಡ್ ಆ್ಯಂಡ್ ಯಂಗ್ ಅಲೈಕ್ ಮೀನ್ಸ್ ಬೋತ್ ದಿ ಓಲ್ಡ್ ಆ್ಯಂಡ್ ಯಂಗ್ ಪೀಪಲ್. ಸೊ ಈ ಥರ ಕ್ವಶನ್ಸ್ ಕೇಳಲ್ಲ ನಿಮ್ಗೆ ಜಾಸ್ತಿ ಸ್ಕೂಲಲ್ಲಿ. ಸೊ ಬಿಕಾಸ್ ಈ ಥರ ಪ್ಯಾರಾಗ್ರಾಫ್ 1 ಅಂತ ಎಲ್ಲಿ ಮೆನ್ಷನ್ ಮಾಡಲ್ಲ, ಲೆಸನ್ ನೇಮ್ ನಿಮ್ಮ ಮೆನ್ಷನ್ ಮಾಡಿರ್ತಾರೆ. ಸೊ ಲೆಸನ್ ನೇಮ್ ಕರೆಕ್ಟಾಗಿ ತಿಳ್ಕೊಂಡಿರಿ. ಸೊ 5th ಕ್ವಶನ್, ದಿ ಬಾಯ್ಸ್ ಇನ್ ಶಾಂತಿನಿಕೇತನ್ ಗೆಟ್ ಅಪ್ ಅರ್ಲಿ ಇನ್ ದಿ ಮಾರ್ನಿಂಗ್. ಹೂ ಎಲ್ಸ್ ಆರ್ ದಿ ಅರ್ಲಿ ರೈಸರ್ಸ್? ಸೊ ಶಾಂತಿನಿಕೇತನಲ್ಲಿ ಬಾಯ್ಸ್ ಜೊತೆನೇ ಇನ್ನೊಬ್ರು ಯಾರು ಬೇಗ ಎದ್ದೇಳ್ತಾರೆ ಅಂದರೆ ಕೊರಿಯಸ್ಟರ್ಸ್. ದಿ ಕೊರಿಯಸ್ಟರ್ಸ್ ಆರ್ ಆಲ್ಸೋ ಅರ್ಲಿ ರೈಸರ್ಸ್. ದೇ ಆರ್ ದಿ ಫಸ್ಟ್ ಟು ವೇಕ್ ಅಪ್ ಆ್ಯಂಡ್ ಗೋ ಅರೌಂಡ್ ದಿ ಆಶ್ರಮ್ ಸಿಂಗಿಂಗ್ ದಿ ಮಾರ್ನಿಂಗ್ ಹಿಮ್ಸ್. ಸೊ ನೆಕ್ಸ್ಟು C2, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ಪೇಜ್ ನಂಬರ್ 4 ಬಾಕ್ಸಲ್ಲಿ. ವಾಟ್ ಕೈಂಡ್ ಆಫ್ ವರ್ಕ್ ಡೂ ದಿ ಬಾಯ್ಸ್ ಪ್ರಾಕ್ಟೀಸ್ ಇನ್ ದಿ ಆಫ್ಟರ್ನೂನ್? In the afternoon, the boys practice handwork along with mental work. Some boys learn carpentry, some do mechanical work, with others enjoy spinning, weaving, painting, music and other creative activities. ಆವಾಗಲೇ ಡಿಸ್ಕಸ್ ಮಾಡಿದ್ವಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ವಾಟ್ ಆರ್ ಶಾಂತಿನಿಕೇತನ್ ಬಾಯ್ಸ್ ಫೇಮಸ್ ಫಾರ್? ಸೊ ಈ ಕ್ವಶನ್ ಹೇಳಿದೆ, ಇದು ಇಂಪಾರ್ಟೆಂಟ್. ಶಾಂತಿನಿಕೇತನ್ ಬಾಯ್ಸ್ ಆರ್ famous everywhere in their sports games, especially football. How do the boys spend their evenings before they go to bed? In the evenings, the boys meditate silently at sunset. At the night, fairy tales are told, dramas are recited, songs are sung and school gatherings are held. Before going to bed, the choristers sing the evening hymn around the ashram. So ಇದನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ 4th ಕ್ವಶನ್ಗೆ ಚೂಸ್ ದ ಕರೆಕ್ಟ್ ಆನ್ಸರ್ಗೆ ಆನ್ಸರ್ ಬಂದ್ಬಿಟ್ಟು B. ಸೊ ನೆಕ್ಸ್ಟ್, ಸೊ ಇದು ಪೇಜ್ ನಂಬರ್ 5 ಕ್ವಶನ್ ಆನ್ಸರು, ಬಾಕ್ಸಲ್ಲಿ ಇಲ್ಲ ಇದು. ಸೊ ವಾಟ್ ಈಸ್ ದಿ ಎಫೆಕ್ಟ್ ಆಫ್ ದಿ ಸಾಂಗ್ ಆಫ್ ದಿ ಕೊರಿಸ್ಟರ್ ಆನ್ ದಿ ಲಿಸನರ್ಸ್? ಸೊ ದಿ ಸಾಂಗ್ ಆಫ್ ದಿ ಕೊರಿಸ್ಟರ್ಸ್ ಫಿಲ್ಸ್ ದಿ ಲಿಸನರ್ ವಿತ್ ಪೀಸ್, ಜಾಯ್ ಆ್ಯಂಡ್ ರೆವರೆನ್ಸ್. ದಿ ಸ್ವೀಟ್ ವಾಯ್ಸಸ್ ಇನ್ ದಿ ಸೈಲೆಂಟ್ ಮಾರ್ನಿಂಗ್ air create a calm and pleasant atmosphere in the ashram. So
ಇದಾಯಿತು. ನೆಕ್ಸ್ಟ್ ಕ್ವಶನ್, ಹೌ ಆರ್ ದಿ ಕ್ಲಾಸಸ್ ಹೆಲ್ಡ್ ಇನ್ ದಿ ಆಫ್ಟರ್ನೂನ್ ಇನ್ ಶಾಂತಿನಿಕೇತನ್? ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. The classes in the Shantiniketan are held in the open air under the trees. Small groups of the students sit around the teacher, ask questions freely, learn through conversation instead of depending only on the books. So next question, how does the boys spend their evenings in the Shantiniketan? Same question, these boys spend their evenings by playing games in the open fields, meditating silently at sunset, listening to fairy tales, reciting drama, singing songs, and taking part in the school gatherings. So, next question, how are the classes at Shantiniketan different from the schools? Different from the classes in the other schools? ಸೊ ಇದು ಅರ್ಥ ಮಾಡಿಕೊಂಡು ನಿಮ್ಮ ವರ್ಡ್ಸಲ್ಲಿ ಬರೆದ್ರೆ ಗುಡ್. ಇದು ನನ್ನ ವರ್ಡ್ಸಲ್ಲಿ ನಾನು ಬರೆದಿರೋದು. ಸೊ ನಿಮ್ಮ ವರ್ಡ್ಸಲ್ಲಿ ನೀವು ಬರೀರಿ ಇದನ್ನು, ಬಟ್ ನಾನು ಇದನ್ನು ಓದೋದಾದರೂ ಓದ್ತೀನಿ, ನೀವು ನಿಮ್ಮ ಓನಾಗಿ ಬರೆಯೋಕ್ಕೆ ಟ್ರೈ ಮಾಡಿ. ದಿ ಕ್ಲಾಸಸ್ ಆರ್ ಶಾಂತಿನಿಕೇತನ್ ಆರ್ ಡಿಫ್ರೆಂಟ್ ಬಿಕಾಸ್ ದೇರ್ ಆರ್ ನೋ ಕ್ಲೋಸ್ಡ್ classrooms or large groups. Students learn in open air under trees, interact freely with teachers, ask questions openly, and learn through discussion and the practical activities rather than textbook learning. So ಇದೇ ಮೇನ್ದು ಕಂಟಿನ್ಯೂಡ್ ಇದು. ಸೊ ಶಾಂತಿನಿಕೇತನ್ prepares the boys for life by giving them practical education along with moral values. The boys learn discipline, self-confidence, creativity, hard work, sports, meditation, and joyful learning, which help in their overall development. So ಶಾಂತಿನಿಕೇತನ್ ಅಲ್ಲಿರೋ ಬಾಯ್ಸ್ನ ಹೆಂಗೆ ಶಾಂತಿನಿಕೇತನ್ ಪ್ರಿಪೇರ್ ಮಾಡುತ್ತೆ ಬರೋ ಅಪ್ಕಮಿಂಗ್ ಲೈಫ್ಗೆ ಅನ್ನೋದು ಕ್ವಶನ್ ಇದ್ದಿದ್ದು. ಸೊ ಇಷ್ಟಿಗೆ ನಿಮ್ಮದು ಎ ಡೇ ಇನ್ ಆಶ್ರಮ್ ಮುಗ್ದೋಯ್ತು ಲೆಸನ್ನು. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ. ನಿಮ್ಗೆ ಏನೇ ಡೌಟ್ ಇರಲಿ ಕಾಮೆಂಟಲ್ಲಿ ಹಾಕಿ, ನಾನು 100% ಶಾರ್ಟ್ಸಲ್ಲಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಕಮೆಂಟಲ್ಲೇ ನಾನು ಆನ್ಸರ್ ಹಾಕಿರ್ತೀನಿ. ಆ್ಯಂಡ್ ನಿಮಗೆ ನೆಕ್ಸ್ಟು ವೀಡಿಯೋ ಯಾವ್ದು ಬೇಕು ಅಂತ ಹೇಳಿ. ಆ್ಯಂಡ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಲರ್ನ್ ವಿತ್ ವೇದ ಚಾನಲ್ಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. Goodbye to the people who hated on me. Goodbye to the people who loved me. Goodbye to the people who trusted me. Goodbye, goodbye to everybody.